ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ 1.5 ವರ್ಷವಾಗ್ತಿದೆ. ದಶಕಗಳ ಕನಸಿನಂತೆಯೇ ಭವ್ಯ ದೇಗುಲ ತಲೆ ಎತ್ತಿ ನಿಂತಿದೆ. ಮಂದಿರ ನಿರ್ಮಾಣ ಕಾರ್ಯ ಅಂತಿಮ ಹಂತ ತಲುಪಿದ್ದು ಇದೀಗ ಕಲಶಾರೋಹಣ ಮಾಡಲಾಯಿತು. ಬೆಳಗ್ಗೆ 10:30 ಸುಮಾರಿಗೆ ಬಿಗಿ ಭದ್ರತೆಯೊಂದಿಗೆ ಕಳಶ ಇಡುವ ಕಾರ್ಯ ನಡೆಯಿತು. ಕಳಶಾರೋಹಣಕ್ಕೂ ಮುನ್ನ ವಿಶೇಷ ಪೂಜೆ ಪುನಸ್ಕಾರ ನಡೆಸಲಾಯಿತು. 161 ಅಡಿ ಮೇಲಿರುವ ಮಂದಿರದ ಮೇಲೆ ಕಳಶಾರೋಹಣ ನೆರವೇರಿಸಲಾಯಿತು. ಕ್ರೇನ್ ಸಹಾಯದ ಮೂಲಕ ಕಳಶವನ್ನಿರಿಸುವ ಕಾರ್ಯ ನಡೆಯಿತು. ಮೊದಲ ಮಹಡಿಯಲ್ಲಿ ಸಪ್ತ ಋಷಿಗಳ ಮೂರ್ತಿ ಕಾರ್ಯ ನಡೆಸಲಾಗುತ್ತೆ. ತಿಂಗಳ ಅಂತ್ಯಕ್ಕೆ ದೇಗುಲ ಸಂಕೀರ್ಣ ನಿರ್ಮಾಣ ಪೂರ್ಣವಾಗಲಿದೆ. ಕಾಂಪೌಂಡ್ ಗೋಡೆ ನಿರ್ಮಾಣ ಈ ವರ್ಷದಲ್ಲೇ ಅಂತ್ಯವಾಗಲಿದೆ. ದೇಗುಲದಲ್ಲಿ ಇನ್ನೂ 20,000 ಘನ ಅಡಿ ಕಲ್ಲು ಹಾಕಬೇಕು. ದೇಗುಲ ನಿರ್ಮಾಣ 2026 ಏಪ್ರಿಲ್ 15 ಸುಮಾರಿಗೆ ಪೂರ್ಣವಾಗಲಿದೆ. ಬಳಿಕ ದೇಗುಲದ ಒಳಗೆ ಹೊರಗೆ ಪ್ರತಿಮೆಗಳು ಇಡಬೇಕು. ಎಲ್ಲಾ ಪ್ರತಿಮೆಗಳು ಏಪ್ರಿಲ್ 30, 2026 ಒಳಗೆ ಬರ್ತವೆ.